ಎಲ್ಲರಿಗೂ ನಮಸ್ಕಾರ. ಅತ್ತೆ ಮನೆ ರುಚಿಗೆ ಸ್ವಾಗತ. ಇವತ್ತು ಲೆಮನ್ ಟೀ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಒಂದು ಕಪ್ ನೀರು, 2 ತುಳಸಿ ಎಲೆ, 2 ಟೀ ಸ್ಪೂನ್ ಸಕ್ಕರೆ. ನಾವು 2 ಟೀ ಸ್ಪೂನ್ ಹಾಕ್ತಾಯಿದ್ದೀವಿ, ನಿಮ್ಗೆ ಬೇಕಾಗಿದ್ದರೆ ಇನ್ನು ಹಾಕ್ಕೊಳ್ಳಿ ಹೆಚ್ಚು ಬೇಕಿದ್ದರೆ. 1 ಟೀ ಸ್ಪೂನು ಟೀ ಸೊಪ್ಪು, 1 ನಿಂಬೆಹಣ್ಣು. ಸ್ಟವ್ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ನೀರು ಹಾಕ್ಕೊತಾ ಇದ್ದೀನಿ. ಈಗ 2 ಟೀ ಸ್ಪೂನು ಸಕ್ಕರೆ ಹಾಕ್ಕೊಳ್ಳೋಣ. ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಂದು 2 ನಿಮಿಷ. ಈಗ ಟೀ ಪೌಡ್ರ್ ಹಾಕ್ತಾ ಇದ್ದೀನಿ. ಟೀ ಪೌಡ್ರ್ ಹಾಕಿ 1 ನಿಮಿಷ ಮಾತ್ರ ಬೇಯಿಸ್ಬೇಕು, ಅಷ್ಟರ ಮೇಲೆ ಬೇಯಿಸಿದ್ರೆ ಕಹಿ ಬರುತ್ತೆ. ಈಗ 1 ನಿಮಿಷ ಆಗಿದೆ, ಆಫ್ ಮಾಡಿ ಡಿಕಾಷನ್ ಸೋದಿಸ್ಕೊಳ್ಳೋಣ. 1 ಕಪ್ಪು ಟೀಗೆ 1 ಟೀ ಸ್ಪೂನ್ ಆಗಷ್ಟು ನಿಂಬೆಹಣ್ಣಿನ ರಸ ಹಿಂಡಬೇಕು. ಈಗ 1 ಚಿಟ್ಕ ಹಾಜ್ಮೂಲ ಹಾಕ್ಕೋತಾ ಇದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಇದಿಲ್ಲ ಅಂದರೆ ಕಪ್ ಸಾಲ್ಟ್ ಆದರೂ ಹಾಕ್ಕೋಬೋದು ನೀವು. ಈಗ ಬಿಸಿ ಈಗ ಡಿಕಾಷನ್ ಹಾಕ್ತಾ ಇದ್ದೀನಿ, ಬಿಸಿ ಬಿಸಿ ಇರೋದು. ಆ ಹಾಜ್ಮೂಲ ಮತ್ತು ನಿಂಬೆಹಣ್ಣಿನಿದು ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು, ಮೇಲಿಂದ ಎತ್ತಾಕಿದ್ರೆ ಅದೇ ಮಿಕ್ಸ್ ಆಗುತ್ತೆ ಡಿಕಾಷನ್. ನಾನು 2 ತುಳಸಿ ಎಲೆ ಹಾಕ್ತಾ ಇದ್ದೀನಿ. ನಾರ್ಮಲಾಗಿ 2 ಪುದೀನ ಹಾಕ್ತಾರೆ, ನಾನು ತುಳಸಿ ಎಲೆ ಹಾಕಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಒಂದ್ಸಲಿ ಮಾಡಿ ನೋಡಿ. ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.